ಸ್ಮಾರಕವನ್ನು ಮಾಡೋರು ಪ್ರಯತ್ನ ಮಾಡಬೇಕಾಗಿತ್ತೇನೋ ಅವರು ಮಾಡಲಿಲ್ಲ ಅನ್ನಿಸ್ತದೆ. ಯಾಕಂದ್ರೆ 5 ಕೋಟಿ ತೊಗೊಂಡ್ರು, ಅದರಲ್ಲಿ ಏನು ಹೊಡೆದು ಬಿಟ್ಟರು ಗೊತ್ತಿಲ್ಲ. ವಿಶ್ವನಾಥ್ ಪಾಟೀಲ್ರಿಗೆ ಮತ್ತು ಅವ್ರಿಗೆ ಗೊತ್ತಿದ್ದಂಥ ವಿಷಯ. ಆದರೆ ಅದನ್ನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಏನೋ ದಾಲ್ಮೆ ಕುಚ್ ಕಾಲ ಏನ್ಬೇಕಾಗ್ತದೆ. ಇದ್ರ ಕೌಸರಿಗೆ ಅವರು ಒಂದಿಷ್ಟು ಮುಂದೆ ತೊಗೊಂಡು ಸಿದ್ದರಾಮಯ್ಯರ ಕಡೆಯಿಂದ ಈ ಕೆಲಸ ಮಾಡಿಸ್ಬೇಕಾಗಿತ್ತು. ಯಾಕಂದ್ರೆ ಸದಾಕಾಲ ಉಳಿಯುವಂಥ ಕೆಲಸ ಇದು. ಕಿತ್ತೂರು ಚೆನ್ನಮ್ಮಂತೆ ನಮ್ಮ ಭಾರತದ ಇತಿಹಾಸದಲ್ಲಿ ಅಜರಾಮರ. ಅದರಲ್ಲೂ ಕರ್ನಾಟಕದ ವಿಷಯಕ್ಕೆ ಬಂದಾಗ ಕಿತ್ತೂರು ಚೆನ್ನಮ್ಮನ ಹೋರಾಟ ಯಾವಾಗಲೂ ಸ್ಮರಣೀಯವಾಗಿ ಉಳಿಯುವಂಥದ್ದು. ನಮ್ಮ ಇತಿಹಾಸಕಾರ ಏನೋ ಅವರು ತಿಳಿದಾಗ ಅವರು ವಾದ ವಿವಾದ ಮಾಡ್ತಾ ಇರ್ತಾರೆ, ಅದೆಲ್ಲ ಇರಲಿ. ಬಟ್ ಹೋರಾಟ ಮಾಡಿದ್ದೇನು ಸುಳ್ಳಲ್ಲ. ಬ್ರಿಟಿಷರ ವಿರುದ್ಧ ಹೆಣ್ಣುಮಗಳು ದೊಡ್ಡ ಸಾಹಸ ಮಾಡಿದರು. ಮತ್ತು ಅದೇ ಕಾಲಕ್ಕೆ ಇತಿಹಾಸ ಪುಟದಲ್ಲಿ ಉಳಿದಿದ್ದಾರೆ ಅವರು. ಅದೇ ಕಾರಣಕ್ಕನ ನಾವು ಇವತ್ತು ಅವ್ರು ನೆನೆಸ್ತಾ ಇರ್ತೀವಿ. ಹೀಗಾಗಿ ಚೆನ್ನಮ್ಮಳ ಸಮಾಧಿಯ ಸ್ಥಳವನ್ನು ಇವತ್ತು ಸ್ಮರಣೀಯ ಮಾಡುವಂಥ ಕೆಲಸವನ್ನು ಕೌಸರಿಗರು ಮಾಡುವಂಥ ಸಾಧ್ಯತೆ ಇತ್ತು. ಕೌಸರಿಗವರು ಸಹಿತ ಅವ್ರ ತಂದೆಯವರಾಗಿರ್ಬೋದು, ಸ್ವತಃ ಇವತ್ತಿನ ಮಾತೃ ಕೌಸರಿಗವರಾಗಿರ್ಬೋದು, ಒಳ್ಳೆಯ ರೆಪ್ಯುಟೆಡ್ ಪರ್ಸನ್ಸ್ ಇನ್ ದ ಕಾಂಗ್ರೆಸ್. ಅವ್ರದ್ದಂಥವ್ರು ಪ್ರಯತ್ನ ಮಾಡಿ ಮುಂದೆ ನಿಂತುಕೊಂಡು ಸಿದ್ದರಾಮಯ್ಯಗಳಿಂದ ಕೆಲಸ ಮಾಡಿಸ್ಬೇಕಾಗಿತ್ತು. ಕೆಲಸ ಮಾಡಿಸೋದು ಅಷ್ಟು ಮುಖ್ಯ ಇರ್ತದೆ. ಯಾಕಂದ್ರೆ ಕೆಲವೊಮ್ಮೆ ಎಲ್ಲನೂ ಸಿದ್ದರಾಮಯ್ಯ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು ಅಂತ ಇರೋದಿಲ್ಲ, ಅವ್ರ ವಿಚಾರ ಮಾಡಬೇಕು ಅಂತೂ ಇರೋದಿಲ್ಲ. ಅಲ್ಲಿಯ ಪರಿಸ್ಥಿತಿ, ಜನರಿಗೆ ಬೇಕಾದಂಥದ್ದು, ಜೊತೆಗೆ ಚೆನ್ನಮ್ಮಳ ಮೇಲೆ ಗೌರವ ಕಡಿಮೆ ಆಗುವಂಥ ವಿಷಯನೂ ಅಲ್ಲ. ಯಾಕಂದ್ರೆ ಇವತ್ತು ನಾವು ಲಿಂಗಾಯತ ಕುರುಬು ಅದು ಇದು ಅಂತೇಳಿ ಡಿವೈಡ್ ಮಾಡ್ತಾಯಿದ್ದೀವಿ. ಅವತ್ತು ಹೋರಾಟ ಮಾಡೋ ಮುಂದೆ ಅವರಿಬ್ಬರೆಲ್ಲರೂ ತಾಯಿ ಮಗಳ ಸಂಬಂಧ ವಿನಃ ಆ ಹುಡುಗ ಕುರುಬರವರು ತಾನು ಪಂಚಮಶಾಲಿ ಅಂತೇಳಿ ಹೇಳುವಂಥದ್ದು ಅವರಲ್ಲಿ ಇರಲೇ ಇಲ್ಲ. ಆದರೆ ನಾವು ಇವತ್ತು ಮಾಡಿದ್ದೀವಿ. ಅದನ್ನು ಇವತ್ತು ಆ ದಿಶೆಯಲ್ಲಿ ನಮ್ಮ ಪಂಚಮಶಾಲಿ ಜನನೂ ಅವರನ್ನು ಕಿತ್ತೂರು ಚೆನ್ನಮ್ಮ ಅದೇ ದೃಷ್ಟಿಯಿಂದ ನೋಡುವುದನ್ನು ನೋಡಿದಾಗ ಮನಸ್ಸಿಗೆ ನೋವು ಅನ್ನಿಸ್ತಾವೆ. ಅವರು ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣೂ ಇರ್ಬೋದು, ನಮ್ಮ ಕಿತ್ತೂರು ಚೆನ್ನಮ್ಮ